ನಮಸ್ಕಾರ ಸ್ನೇಹಿತರೆ, ಕೇವಲ ಒಂದೇ ಒಂದು ಸೋಲ್ ಅನ್ನೋದು ಒಂದು ಪಕ್ಷವೇ ಸಂಪೂರ್ಣವಾಗಿ ನಾಶ ಆಗುವಂತ ಸಾಧ್ಯತೆಯನ್ನು ಉಂಟು ಮಾಡ್ತಾ ಇದೆಯಾ? ಈ ರೀತಿಯಾದಂತಹ ಡೌಟ್ ಪಶ್ಚಿಮ ಬಂಗಾಳದಿಂದ ಬರ್ತಾ ಇದೆ. ನಿಮ್ಗೆ ಗೊತ್ತಿದೆ, ಮಮತಾ ಬ್ಯಾನರ್ಜಿಯವರ ಟಿಎಂಸಿ ಪಕ್ಷ ಪಶ್ಚಿಮ ಬಂಗಾಳವನ್ನ 15 ವರ್ಷಗಳ ಕಾಲ ಆಡಳಿತವನ್ನ ನಡೆಸ್ತು. ಇಲ್ಲಿ ಆಡಳಿತ ಅನ್ನೋದಕ್ಕಿಂತಲೂ ನಾವು ದುರಾಡಳಿತ ಅಂತ ಹೇಳಿದ್ರೆ ಚೆನ್ನಾಗಿರ್ತದೆ. ಯಾಕಂದ್ರೆ ಆ ವರ್ಡ್ ಮಮತಾ ಬ್ಯಾನರ್ಜಿ ಅವರಿಗೆ ಪಕ್ಕಾ ಸೂಟ್ ಆಗುವಂತಹದ್ದು. ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಅವರು ಸೋತಿದ್ದಾರೆ. ಈ ಸೋಲಿನ ಎಫೆಕ್ಟ್ ಯಾವ ಮಟ್ಟಿಗಾಗಿದೆ ಅಂತ ಹೇಳಿದ್ರೆ, ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಸಂಪೂರ್ಣವಾಗಿ ನಾಶ ಆದ್ರೂ ಕೂಡ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಅಂದ್ರೆ ಸಂಪೂರ್ಣ ನಾಶ ಆಗಲ್ಲ, ಪಕ್ಷ ಅಂತ ಹೇಳ್ಕೊಂಡು ಇದ್ದೇ ಇರ್ತದೆ. ಮುಂದಿನ ದಿನಗಳಲ್ಲಿ ಈ ಪಕ್ಷ ತನ್ನ ಪ್ರಾಬಲ್ಯತೆಯನ್ನ ಕಳ್ಕೊಂಡ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಆ ರೀತಿಯಂತ ಪರಿಸ್ಥಿತಿ ಸದ್ಯಕ್ಕೆ ಪಶ್ಚಿಮ ಬಂಗಾಳದಲ್ಲಿ ನಿರ್ಮಾಣ ಆಗ್ತಾ ಇದೆಯಾ? ಈ ರೀತಿಯಂತ ಒಂದು ಡೌಟ್ ಕೂಡ ಬರ್ತಾ ಇದೆ. ಅದಲ್ಲದೆ ಮಮತಾ ಬ್ಯಾನರ್ಜಿಯವರ ಟಿಎಂಸಿ ಪಕ್ಷ ಈ ರೀತಿಯಾದಂತ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಪ್ರಮುಖ ಕಾರಣ ಏನು? ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕೆಲವೊಂದು ವಿಷಯಗಳನ್ನ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, 15 ವರ್ಷಗಳ ಕಾಲ ಮಮತಾ ಬ್ಯಾನರ್ಜಿಯವರು ಪಶ್ಚಿಮ ಬಂಗಾಳವನ್ನ ಆಳಿದ್ರು. ಆದ್ರೆ ಈ ಸಂದರ್ಭದಲ್ಲಿ ಇವರು ಪಶ್ಚಿಮ ಬಂಗಾಳದಲ್ಲಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ರೆ ಖಂಡಿತವಾಗಿ ಅವರಿಗೆ ಯಾವುದೇ ರೀತಿಯಾದ ಸಮಸ್ಯೆ ಆಗ್ತಿರ್ಲಿಲ್ಲ. ಆದ್ರೆ ಇಲ್ಲಿ ಇವರು ಮಾಡಿದ್ದೇನು ಅಂತ ಹೇಳಿದ್ರೆ, ಸತತವಾಗಿ ಕೇಂದ್ರ ಸರ್ಕಾರದ ಜೊತೆಗೆ ತಿಕ್ಕಾಟ ಮಾಡ್ಕೊಂಡು ಬಂದಿರುವಂತಹದ್ದು, ಅದ್ರ ಜೊತೆಗೆ ಅತಿಯಾದಂತಹ ಓಲೈಕೆಯನ್ನ ಮಾಡ್ಕೊಂಡು ಬಂದಿರುವಂತಹದ್ದು. ಈ ಅತಿಯಾದ ಓಲೈಕೆಯಿಂದಾಗಿ ಒಂದು ಸಮುದಾಯದವರು ಇಡೀ ಪಶ್ಚಿಮ ಬಂಗಾಳದಲ್ಲಿ ತಮ್ಗೆ ಹೇಗ್ ಬೇಕೋ ಆ ರೀತಿಯಾಗಿ ದಬ್ಬಾಳಿಕೆಯನ್ನ ಮಾಡ್ಕೊಂಡು ಬಂದ್ರು. ಅದರ ಪರಿಣಾಮ ಈ ಬಾರಿಯ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿಯವರ ಟಿಎಂಸಿ ಸರ್ಕಾರ ಸಂಪೂರ್ಣವಾಗಿ ನೆಲ ಕಚ್ಚಿದೆ. ಈ ಪಕ್ಷ ಮುಂದಿನ ದಿನಗಳಲ್ಲಿ ಪುಟಿದೇಳ್ತದೆ ಅನ್ನುವ ಯಾವುದೇ ರೀತಿಯಾದಂತಹ ಆಶಾಕಿರಣಗಳು ಕೂಡ ಕಾಣಿಸ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಆ ಪಕ್ಷದೊಳಗಡೆ ನಡೀತಾ ಇರುವಂತಹ ಆಂತರಿಕ ಬಿಕ್ಕಟ್ಟುಗಳು. ನಿಮ್ಗೆ ಗೊತ್ತಿರಬಹುದು, ಮೊನ್ನೆ ಅಂದ್ರೆ ಮೋಸ್ಟ್ಲಿ 20ನೇ ತಾರೀಕು ಅನ್ಸ್ತದೆ, ಮಮತಾ ಬ್ಯಾನರ್ಜಿಯವರು ಒಂದು ಪ್ರತಿಭಟನೆಯನ್ನ ಆಯೋಜನೆ ಮಾಡ್ತಾರೆ. ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಚುನಾವಣಾ ರಿಸಲ್ಟ್ ಬಂದ ಮೇಲೆ ಪಶ್ಚಿಮ ಬಂಗಾಳದಲ್ಲಿ ನಡೆದಂತಹ ಹಿಂಸಾಚಾರವನ್ನ ವಿರೋಧಿಸುವಂತಹದ್ದು. ಹಾಗೇನೆ ಹೊಸ ಸರ್ಕಾರ ಬಂದ ಮೇಲೆ ಕೆಲವೊಂದು ಅನಧಿಕೃತ ಕಟ್ಟಡಗಳನ್ನ ಬುಲ್ಡೋಸರ್ ನ ಉಪಯೋಗಿಸಿ ಕೆಡವಿರುವಂತಹದ್ದು. ಅಂದ್ರೆ ಸರ್ಕಾರ ಆ ಕೆಲಸವನ್ನ ಮಾಡಿತ್ತು. ಇದನ್ನ ವಿರೋಧಿಸಿ ಮಮತಾ ಬ್ಯಾನರ್ಜಿಯವರು ಪ್ರತಿಭಟನೆಯನ್ನ ಆಯೋಜನೆ ಮಾಡಿದ್ರು. ಈ ಪ್ರತಿಭಟನೆಯಲ್ಲಿ ಆಯ್ಕೆಯಾದಂತಹ ಎಲ್ಲಾ ಎಂಎಲ್ಎಗಳು ಭಾಗವಹಿಸಬೇಕು ಅಂತೇಳಿ ಒಂದು ಟರವನ್ನ ಕೂಡ ಹೊರಡಿಸಿದ್ರು. ಅಂದ್ರೆ 80 ಜನ ಎಂಎಲ್ಎಗಳು ಯಾರಿದ್ದಾರೆ ಅವ್ರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಲೇಬೇಕು ಅಂತ ಹೇಳ್ಕೊಂಡು ಅವರು ತಾಕೀತನ್ನ ಮಾಡಿದ್ರು. ಆದ್ರೆ ಮಮತಾ ಬ್ಯಾನರ್ಜಿ ಅವರಿಗೆ ಶಾಕ್ ಆಗುವ ರೀತಿಯಲ್ಲಿ ಕೇವಲ 34 ಎಂಎಲ್ಎಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಉಳಿದಂತ 46 ಎಂಎಲ್ಎಗಳು ಆ ಕಡೆ ಸುಳಿಲೇ ಇಲ್ಲ. ಒಂದ್ ವೇಳೆ ಅವರಿಗೆ ಬೇರೆ ಏನಾದ್ರು ತುರ್ತು ಕೆಲಸ ಇದ್ರೆ ಅಥವಾ ಬೇರೆ ಏನಾದ್ರು ಸಮಸ್ಯೆಗಳಿದ್ರೆ ಅದನ್ನ ಅಟ್ಲೀಸ್ಟ್ ಮಮತಾ ಬ್ಯಾನರ್ಜಿ ಅವರಿಗೆ ಅವ್ರು ತಿಳಿಸಬಹುದಿತ್ತು. ಈ ರೀತಿ ಕಾರಣಗಳಿಂದಾಗಿ ನಮ್ಗೆ ಅಟೆಂಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಅಂತೇಳಿ ಹೇಳ್ಬೋದಿತ್ತು. ಆದ್ರೆ ಇಲ್ಲಿ ಗೈರಾದಂತಹ 46 ಎಂಎಲ್ಎಗಳು ಏನಿದ್ದಾರೆ, ಇವ್ರು ಯಾರು ಕೂಡ ಮಮತಾ ಬ್ಯಾನರ್ಜಿ ಅವರಿಗೆ ಸರಿಯಾದಂತಹ ಕಾರಣಗಳನ್ನೇ ಕೊಟ್ಟಿಲ್ಲ. ಅಂದ್ರೆ ಮಮತಾ ಬ್ಯಾನರ್ಜಿ ಅವರನ್ನ ಅವ್ರು ಸಂಪರ್ಕಿಸ್ಲಿಕ್ಕೂ ಕೂಡ ಹೋಗಿಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿ ಸದ್ಯಕ್ಕೆ ಪಶ್ಚಿಮ ಬಂಗಾಳದಲ್ಲಿದೆ. ಈಗ ಬರ್ತಾ ಇರುವಂತ ಸುದ್ದಿ ಏನಂತ ಹೇಳಿದ್ರೆ, ಈ 46 ಎಂಎಲ್ಎಗಳು ಪಕ್ಷದಿಂದ ಹೊರ ಹೋದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಈ ರೀತಿಯಾದಂತಹ ಸುದ್ದಿ ಪಶ್ಚಿಮ ಬಂಗಾಳದಿಂದ ಬರ್ತಾ ಇದೆ. ಹಾಗೇನೆ ಪಶ್ಚಿಮ ಬಂಗಾಳದ ಒಂದಿಷ್ಟು ರಾಜ್ಯಸಭಾ ಮೆಂಬರ್ಗಳು ಕೂಡ ಸದ್ಯದಲ್ಲೇ ಪಕ್ಷವನ್ನ ತೊರೆಯುವಂತ ಸಾಧ್ಯತೆ ಇದೆ. ಈ ರೀತಿಯಂತ ಸುದ್ದಿ ಕೂಡ ಬರ್ತಾ ಇದೆ. ಒಂದ್ ವೇಳೆ ಈ ರೀತಿ ಏನಾದ್ರು ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಪಕ್ಷ ತನ್ನ ಬೇಸ್ ಏನಿದೆ ಅದನ್ನ ಕಳ್ಕೊಂಡ್ ಬಿಡ್ತದೆ. ಮುಂದಿನ ದಿನಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಪಕ್ಷವನ್ನ ಮುನ್ನಡೆಸುವವರು ಕೂಡ ಗತಿ ಇಲ್ಲದ ರೀತಿಯಲ್ಲಿ ಆಗ್ಬಹುದು. ಇಲ್ಲಿ ಪ್ರಮುಖವಾಗಿ ಎಂಎಲ್ಎಗಳಿರ್ಬೋದು ಅಥವಾ ಎಂಪಿಗಳಿರ್ಬೋದು, ಇವರಿಗಿರುವಂತಹ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, ಪಶ್ಚಿಮ ಬಂಗಾಳದಲ್ಲಿರುವಂತಹ ನಾಯಕತ್ವದ ಸಮಸ್ಯೆ. ಸದ್ಯಕ್ಕೆ ಮಮತಾ ಬ್ಯಾನರ್ಜಿ ಅವರು ಟಿಎಂಸಿ ಪಕ್ಷದ ಉನ್ನತ ನಾಯಕಿ ಅನ್ಸ್ಕೊಂಡಿದ್ದಾರೆ. ಕಾಂಗ್ರೆಸ್ ನಲ್ಲಿ ಹೇಗೆ ಸೋನಿಯಾ ಗಾಂಧಿ ಇದ್ದಾರೋ ಅದೇ ರೀತಿಯಲ್ಲಿ ಮಮತಾ ಬ್ಯಾನರ್ಜಿ ಅವರು ಟಿಎಂಸಿ ಪಕ್ಷದ ಅಧಿನಾಯಕಿ. ಆದ್ರೆ ಇತ್ತೀಚೆಗೆ ಮಮತಾ ಬ್ಯಾನರ್ಜಿ ಅವರು ಕೊಟ್ಟಿರುವಂತ ಒಂದು ಹೇಳಿಕೆ ಇದೆಯಲ್ಲ, ಅದು ಈಗ ಉಳಿದವರಲ್ಲಿ ಒಂದ್ ರೀತಿಯಾಗಿ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದೆ. ಮಮತಾ ಬ್ಯಾನರ್ಜಿ ಅವರು ಪಶ್ಚಿಮ ಬಂಗಾಳದಲ್ಲಿ ಸೋತ ತಕ್ಷಣ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಇಲ್ಲಿ 100ಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ಲೂಟಿ ಮಾಡಿದ್ದಾರೆ, ಅಂದ್ರೆ ನಮ್ಮನ್ನ ಮೋಸ ಮಾಡಿ ಇಲ್ಲಿ ಸೋಲಿಸಿದ್ದಾರೆ ಅಂತ ಹೇಳಿದ್ರು. ಹಾಗೇನೆ ನಾನು ಬಿಜೆಪಿ ಪಕ್ಷವನ್ನ ನಿರ್ನಾಮ ಮಾಡ್ತೇನೆ, ಅದಕ್ಕಾಗಿ ನಾನು ದೆಹಲಿ ಪಾಲಿಟಿಕ್ಸ್ ಗೆ ಎಂಟರ್ ಆಗ್ತೇನೆ, ಆ ಮೂಲಕ ದೆಹಲಿಯಿಂದ ಬಿಜೆಪಿ ಪಕ್ಷವನ್ನ ಕಿತ್ತೊಗಿತೇನೆ, ಈ ರೀತಿಯಾಗಿ ಒಂದು ಪ್ರತಿಜ್ಞೆಯನ್ನು ಮಾಡಿದ್ರು. ಇಲ್ಲಿ ಸಹಜವಾಗಿ ಎಲ್ರಿಗೂ ಒಂದು ಪ್ರಶ್ನೆ ಮೂಡ್ತದೆ, ಇವರು ಏನಾದ್ರೂ ದೆಹಲಿಗೆ ಹೋದ್ರೆ ಪಶ್ಚಿಮ ಬಂಗಾಳದಲ್ಲಿ ಯಾರು ಈ ಪಕ್ಷವನ್ನು ನೋಡ್ಕೊಳ್ತಾರೆ ಅಂತಕೊಂಡು. ಅದಕ್ಕಾಗಿ ಅವರು ಆಯ್ಕೆ ಮಾಡಿರೋದು ತಮ್ಮ ಅಳಿಯನಾದಂತಹ ಅಭಿಷೇಕ್ ಬ್ಯಾನರ್ಜಿ. ಈ ಅಭಿಷೇಕ್ ಬ್ಯಾನರ್ಜಿಗೆ ಸಂಪೂರ್ಣ ಪಶ್ಚಿಮ ಬಂಗಾಳದ ಜವಾಬ್ದಾರಿಯನ್ನು ಕೊಟ್ಟು ತಾನು ದೆಹಲಿಗೆ ಹೋಗ್ತೇನೆ ಅಂತಕೊಂಡು ಮಮತಾ ಬ್ಯಾನರ್ಜಿ ಅವರು ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಆದ್ರೆ ಈ ನಿರ್ಧಾರವೇ ಈಗ ಮಮತಾ ಬ್ಯಾನರ್ಜಿ ಅವರಿಗೆ ಮುಳುವಾಗ್ತಾ ಇದೆ.
ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಬಹಳಷ್ಟು MLA ಗಳಿರ್ಬೋದು ಅಥವಾ TMC ಪಕ್ಷದ ನಾಯಕರು ಇರ್ಬೋದು, ಇವರೆಲ್ಲರೂ ಕೂಡ ಅಭಿಷೇಕ್ ಬ್ಯಾನರ್ಜಿ ಅವರ ಕೈ ಕೆಳಗಡೆ ಕೆಲಸ ಮಾಡ್ಲಿಕ್ಕೆ ತಯಾರಿಲ್ಲ. ಇಲ್ಲಿ ಪ್ರಮುಖ ಸಮಸ್ಯೆ ಏನು ಅಂತ ಹೇಳಿದ್ರೆ ಅಭಿಷೇಕ್ ಬ್ಯಾನರ್ಜಿ ಈಗಾಗಲೇ ತನ್ನದೇ ಆದಂತಹ ಒಂದು ಗುಂಪನ್ನ ಕಟ್ಕೊಂಡಿದ್ದಾರೆ. ಆ ಗುಂಪು ಏನ್ ಹೇಳ್ತದೋ ಅದನ್ನೇ ಅಭಿಷೇಕ್ ಬ್ಯಾನರ್ಜಿ ಅವರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಪಕ್ಷದಲ್ಲಿರುವಂತಹ ಎಲ್ಲರನ್ನು ಇವರು ವಿಶ್ವಾಸಕ್ಕೆ ತಗೊಂಡು ಒಟ್ಟಿಗೆ ಇವರು ಮುಂದುವರಿತಾ ಇಲ್ಲ. ಅದಕ್ಕೆ ಬದಲಾಗಿ ಕೆಲವರು ಮಾತನ್ನ ಮಾತ್ರ ಕೇಳ್ತಾ ಇದ್ದಾರೆ. ಅಂದ್ರೆ ಹಿತ್ತಾಳೆ ಕಿವಿ ಅಂತಾರಲ್ಲ, ಆ ರೀತಿಯಾದಂತಹ ಪರಿಸ್ಥಿತಿ ಸದ್ಯಕ್ಕೆ ಪಶ್ಚಿಮ ಬಂಗಾಳದಲ್ಲಿರುವಂತಹ ಈ ಅಭಿಷೇಕ್ ಬ್ಯಾನರ್ಜಿ ಅವರಿಗಿರುವಂತಹದ್ದು. ಇದನ್ನ ಉಳಿದವರಿಗೆ ವಿರೋಧಿಸ್ತಾ ಇದ್ದಾರೆ. ಒಂದ್ ವೇಳೆ ಅಭಿಷೇಕ್ ಬ್ಯಾನರ್ಜಿಗೆ ಏನಾದ್ರೂ ಇಲ್ಲಿಯ ನಾಯಕತ್ವವನ್ನು ಕೊಟ್ರೆ ಆಗ ನಾವು ಮೂಲೆ ಗುಂಪಾಗ್ತೇವೆ, ಅಭಿಷೇಕ್ ಬ್ಯಾನರ್ಜಿ ಕೆಳಗಡೆ ನಾವು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಈ ರೀತಿಯಂತ ನಿರ್ಧಾರವನ್ನ ತಗೊಳ್ತಾ ಇದ್ದಾರೆ. ಹಾಗಾಗಿ ಅವರು ಕೂಡ ಅಷ್ಟೇ ಈಗ ತಮಗೆ ಮುಂದೆ ರಾಜಕೀಯವಾಗಿ ಎಲ್ಲಿ ಆಶ್ರಯ ಸಿಗ್ಬಹುದು ಆ ಕಡೆ ಇವರು ವಾಲುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಾಗೇನೆ ಮಮತಾ ಬ್ಯಾನರ್ಜಿ ಅವರು ಅಧಿಕಾರದಲ್ಲಿರುವ ಸಂದರ್ಭದಲ್ಲಿ ಮಾಡಿಕೊಂಡಂತಹ ಬಹುದೊಡ್ಡ ಪ್ರಮಾದ ಏನು ಅಂತ ಹೇಳಿದ್ರೆ ಸತತವಾಗಿ ಕೇಂದ್ರ ಸರ್ಕಾರದ ಜೊತೆಗೆ ತಿಕ್ಕಾಟವನ್ನ ನಡೆಸಿರುವಂತಹದ್ದು. ನಿಮ್ಗೆ ಗೊತ್ತಿದೆ, ಮಮತಾ ಬ್ಯಾನರ್ಜಿ ಅವರು ಪಶ್ಚಿಮ ಬಂಗಾಳ ಭಾರತದ ಒಂದು ಭಾಗ ಅಂತ ಕೂಡ ಎಲ್ಲಿಯೂ ಒಪ್ಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಈಕೆಯ ಮನಸ್ಥಿತಿ ಇದೆಯಲ್ಲ, ಒಂದು ರೀತಿ ಡಿಕ್ಟೇಟರ್ಶಿಪ್ ಮನಸ್ಥಿತಿ. ಹಾಗಾಗಿ ಅವರು ಯಾವುದೇ ಕಾರಣಕ್ಕೆ ಪಶ್ಚಿಮ ಬಂಗಾಳವನ್ನ ಭಾರತದ ಭಾಗ, ಈ ರಾಜ್ಯ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತದೆ, ಇದನ್ನ ಅವರು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಹಾಗಾಗಿ ಅವರು ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಯನ್ನ ಪಶ್ಚಿಮ ಬಂಗಾಳದಲ್ಲಿ ಜಾರಿ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಒಂದ್ ವೇಳೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ನಾವು ರಾಜ್ಯದಲ್ಲಿ ಜಾರಿ ಮಾಡಿದ್ರೆ ಅದರಿಂದಾಗಿ ಜನರು ಕೇಂದ್ರದ ಬಗ್ಗೆ ಒಳ್ಳೆ ಭಾವನೆಯನ್ನು ತಳಿಬಹುದು. ಬಿಜೆಪಿ ಪಕ್ಷದ ಬಗ್ಗೆ ಏನಾದ್ರೂ ಒಳ್ಳೆ ಅಭಿಪ್ರಾಯ ಬಂದ್ರೆ ಆಗ ನನ್ನ ಕೈಯಿಂದ ವೋಟ್ಗಳು ತಪ್ಪಿ ಹೋಗ್ಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೆ ಈ ಜನರನ್ನ ಇದೇ ರೀತಿಯಲ್ಲಿ ಇಡಬೇಕು, ಯಾವುದೇ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ರಾಜ್ಯದಲ್ಲಿ ಜಾರಿಗೆ ತರಲಿಕ್ಕೆ ಅವರು ಒಪ್ಪಿಗೆಯನ್ನು ಕೊಡ್ಲಿಲ್ಲ. ಆದ್ರಿಂದ ಅಲ್ಲಿಯ ಜನತೆ ಬಹಳಷ್ಟು ಸಫರ್ ಆಗಿದ್ದಾರೆ. ಸ್ನೇಹಿತರೆ, ಇಲ್ಲಿ ನಾನ್ ಮಾಡ್ತಿರುವಂತ ಪ್ರಯತ್ನಕ್ಕೆ ಏನಾದ್ರೂ ಆರ್ಥಿಕವಾಗಿ ನಿಮ್ಗೆ ಸಹಾಯ ಮಾಡ್ಬೇಕು ಅನ್ಸಿದ್ರೆ ನನ್ನ UPI ಐಡಿಯನ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ನೀವು ಮುಕ್ತ ಮನಸ್ಸಿನಿಂದ ನಿಮ್ ಕೈಲಾದಷ್ಟು ಸಹಾಯವನ್ನು ಮಾಡಬಹುದು, ಯಾವುದೇ ರೀತಿಯಾದಂತ ಒತ್ತಾಯ ಇಲ್ಲ. ಅದಲ್ಲದೆ ಇನ್ನೊಂದು ಸಮಸ್ಯೆ ಇದ್ದಿದ್ದೇನು ಅಂತ ಹೇಳಿದ್ರೆ ಈ ಗಡಿ ಸಮಸ್ಯೆ. ನಿಮಗೆ ಗೊತ್ತಿರೋ ಮಮತಾ ಬ್ಯಾನರ್ಜಿ ಅವರು ಈ ಫೆನ್ಸಿಂಗ್ ವಿಷಯದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನಿಂತಿದ್ರು. ಕಾರಣ ಏನು ಅಂತ ಹೇಳಿದ್ರೆ ಬಾಂಗ್ಲಾದೇಶದಿಂದ ಬರುವಂತಹ ಈ ಅಕ್ರಮ ನುಸುಳುಕೋರರಿದ್ದಾರಲ್ಲ, ಅವರೆಲ್ಲರಿಗೂ ಸ್ವಾಗತ ಕೋರಿ ನಿಂತಹ ವ್ಯಕ್ತಿ ಈ ಮಮತಾ ಬ್ಯಾನರ್ಜಿ ಅವರು. ಅದಕ್ಕಾಗಿ ಎಲ್ಲಾ ರೀತಿಯಂತ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು. ಈ ವೋಟ್ ಬ್ಯಾಂಕ್ ಅನ್ನ ಮೇಂಟೈನ್ ಮಾಡ್ಕೊಂಡು ಬಂದ್ರೆ ನಾನು ಯಾವತ್ತೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಸೋಲಿಕ್ಕೆ ಸಾಧ್ಯ ಇಲ್ಲ, ಆದ್ರಿಂದ ನಾನು ಏನ್ ಹೇಳ್ತೀನೋ ಅದೇ ನಡೀತದೆ, ಈ ರೀತಿಯಾಗಿ ಅವರು ಯೋಚನೆ ಮಾಡಿದ್ರು. ಆದ್ರೆ ಈಗ ಆಗಿರುವಂತಹ ಸಮಸ್ಯೆ ಏನಂತ ಹೇಳಿದ್ರೆ ಇವರ ಈ ದಬ್ಬಾಳಿಕೆ ಏನಿದೆ ಇದೇ ಅವರಿಗೆ ಮುಳುವಾಯ್ತು. ಬಿಜೆಪಿ ಪಶ್ಚಿಮ ಬಂಗಾಳದ ಚುನಾವಣೆ ಕೊಟ್ಟಂತಹ ಪ್ರಾಮುಖ್ಯತೆಯನ್ನ ಇನ್ಯಾವುದೇ ರಾಜ್ಯದ ಚುನಾವಣೆಗೂ ಕೂಡ ಕೊಟ್ಟಿಲ್ಲ ಅಂತ ಕೊಂಡೇ ಹೇಳ್ಬೋದು. ಕಾರಣ ಏನಂತ ಹೇಳಿದ್ರೆ ಅವ್ರು ನಡೆಸಿರುವಂತಹ ರ್ಯಾಲಿ, ಹಾಗೇನೆ ಅಲ್ಲಿಯ ಜನತೆ TMC ವಿರುದ್ಧವಾಗಿ ಇದ್ರು ಕೂಡ ಅವರು ಮತಗಟ್ಟೆಗಳಿಗೆ ಬಂದು TMC ವಿರುದ್ಧವಾಗಿ ವೋಟ್ ಹಾಕ್ಲಿಕ್ಕೆ ತಯಾರಿರ್ಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ TMC ಗುಂಡಗಳ ಹಿಡಿತ. ಆದ್ರೆ ಈ ಬಾರಿ ಚುನಾವಣೆಯಲ್ಲಿ ಅಭೂತಪೂರ್ವವಾದಂತಹ ರಕ್ಷಣಾ ವ್ಯವಸ್ಥೆಯನ್ನ ಮಾಡಲಾಯಿತು. ಆದ್ರಿಂದಾಗಿ ಜನರು ಕೂಡ ಅಷ್ಟೇ ಧೈರ್ಯದಿಂದ ಹೊರಗಡೆ ಬಂದು ಮಮತಾ ಬ್ಯಾನರ್ಜಿ ಅವರ ವಿರುದ್ಧವಾಗಿ ಮತವನ್ನ ಚಲಾಯಿಸಿದ್ರು. ಅದರ ಪರಿಣಾಮ ಆ ಪಕ್ಷ ಈಗ ಸೋತಿದೆ. ಹಾಗೇನೆ ಗಡಿ ಭಾಗದಲ್ಲಿರುವಂತಹ ಭಾರತೀಯರು ಕೂಡ ಈಗ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಈ ನುಸುಳುಕೋರರು ಏನಿದ್ದಾರೆ ಅವರು ಭಾರತದೊಳಗಡೆ ಬರದೇ ಇರೋ ರೀತಿಯಲ್ಲಿ ಬೇಲಿ ಹಾಕುವಂತ ಕೆಲಸ ಈಗ ಪ್ರಾರಂಭ ಆಗ್ತದೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಈ ನುಸುಳುಕೋರರಿಗೆ ಭಾರತದ ಗಡಿ ಪರ್ಮನೆಂಟ್ ಆಗಿ ಕ್ಲೋಸ್ ಆಗ್ತದೆ. ಇದರಿಂದಾಗಿ ಗಡಿಯಲ್ಲಿರುವಂತಹ ಭಾರತೀಯರಿಗೆ ಬಹಳಷ್ಟು ಅನುಕೂಲಗಳಾಗ್ತದೆ. ನಿಮ್ಗೆ ಗೊತ್ತಿದೆ, ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚು ಕಡಿಮೆ 1 ಕೋಟಿಗೂ ಅಧಿಕ ನುಸುಳುಕೋರರಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಭಾರತದಲ್ಲಿ ಒಟ್ಟಿಗೆ 3 ಕೋಟಿಯವರೆಗೆ ಇದ್ದಾರೆ ಅನ್ನುವ ಒಂದು ಅಂದಾಜಿದೆ. ಆದ್ರೆ ಸದ್ಯಕ್ಕೆ ಪಶ್ಚಿಮ ಬಂಗಾಳದಲ್ಲೇ 1 ಕೋಟಿಗೂ ಅಧಿಕ ಈ ನುಸುಳುಕೋರರಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಈ ನುಸುಳುಕೋರರನ್ನ ಈಗ ಹಿಡಿದು ಗಡಿ ದಾಟಿಸುವಂತ ಕೆಲಸಕ್ಕೆ ವೇಗ ಸಿಗುವಂತ ಸಾಧ್ಯತೆ ಇದೆ. ಇಲ್ಲಿ ಸರ್ಕಾರ ಯಾವ ರೀತಿಯಾಗಿ ಕಾರ್ಯಪ್ರವೃತ್ತವಾಗಿದೆ ಅಂತ ಹೇಳಿದ್ರೆ ಮೊದಲಿಗೆ ಈ ನುಸುಳುಕೋರರು ಯಾರಿದ್ದಾರೆ ಅವ್ರನ್ನ ಪತ್ತೆ ಹಚ್ತಾರೆ, ಅಂದ್ರೆ ಡಿಟೆಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಅವರ ಹೆಸರು ಈ ವೋಟರ್ ಐಡಿಯಲ್ಲಿ ಇರ್ಬೋದು ಅಥವಾ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ಗಳನ್ನು ಕೂಡ ಅವ್ರು ಮಾಡ್ಕೊಂಡಿರ್ಬೋದು. ಈ ರೀತಿಯಾಗಿ ಸರ್ಕಾರಿ ದಾಖಲೆಗಳಲ್ಲಿ ಎಲ್ಲೆಲ್ಲ ಅವ್ರ ಹೆಸರಿದೆಯೋ ಅದೆಲ್ಲದನ್ನು ಡಿಲೀಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದಕ್ಕಿಂತ ಮೊದಲು ಅವರು ಅಕ್ರಮ ವಲಸಿ ಹೌದಾ ಅಲ್ವಾ ಅನ್ನೋದನ್ನ ಪತ್ತೆ ಹಚ್ತಾರೆ. ಅದಾದ್ಮೇಲೆ ಅವರ ಹೆಸರು ಎಲ್ಲ ಕಡೆಯಿಂದ ಡಿಲೀಟ್ ಮಾಡಿ ನಂತರ ಅವ್ರನ್ನ ಡಿಪೋರ್ಟ್ ಮಾಡ್ತಾರೆ. ಡಿಪೋರ್ಟ್ ಅಂತ ಹೇಳಿದ್ರೆ ಅವ್ರನ್ನ ನೇರವಾಗಿ ಗಡಿ ಭಾಗಕ್ಕೆ ತಗೊಂಡೋಗಿ ಅವ್ರನ್ನ ಆ ಕಡೆ ಕಳಿಸ್ಬಿಡುವಂತಹದ್ದು. ಆ ರೀತಿಯಾದಂತಹ ಕೆಲಸವನ್ನ ಈಗ ಸರ್ಕಾರ ಕೈಗೊಂಡಿದೆ. ಇಲ್ಲಿವರೆಗೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಅವ್ರನ್ನ ತಕೊಂಡೋಗಿ ಡಿಟೆನ್ಷನ್ ಸೆಂಟರ್ ಅಲ್ಲಿ ಇಡ್ತಾ ಇದ್ರು. ಆ ನಂತರ ಬಾಂಗ್ಲಾ ಸರ್ಕಾರಕ್ಕೆ ಇವರ ಡೀಟೇಲ್ಸ್ ನ ಕಳಿಸ್ತಾ ಇದ್ರು. ಇವರು ನಿಮ್ಮ ನಾಗರಿಕರು ಹೌದಾ ಅಲ್ವಾ ಅಂತ ಹೇಳ್ಕೊಂಡು ಪರಿಶೀಲನೆ ಮಾಡಿ ನಮ್ಗೆ ಇನ್ಫಾರ್ಮ್ ಮಾಡಿ ಅಂತೇಳಿ ಹೇಳ್ತಾ ಇದ್ರು. ಆದ್ರೆ ಈ ಬಾಂಗ್ಲಾದೇಶದ ಸರ್ಕಾರಕ್ಕೆ ಇವ್ರು ಬೇಕಾಗಿಲ್ಲ. ಯಾಕಂದ್ರೆ ಅಲ್ಲಿ ಕೂಡ ಬಹಳಷ್ಟು ಸಮಸ್ಯೆ ಇದೆ. ಇವರೇನೋ ಜೀವನೋಪಾಯಕ್ಕಾಗಿ ಭಾರತಕ್ಕೆ ಹೋಗಿದ್ದಾರೆ, ಅಲ್ಲೇ ಇದ್ದು ಬಿಡ್ಲಿ, ನಮ್ಗೆ ಯಾಕೆ ಇವರು ಅಂತ ಹೇಳ್ಕೊಂಡು ಅವರು ಕೂಡ ಅಷ್ಟೇ ಯಾವುದೇ ರೀತಿಯಾದಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಇವರು ನಮ್ಮ ದೇಶದ ಪ್ರಜೆ, ಇವರನ್ನ ನೀವು ಕಳಿಸ್ಕೊಡಿ ಅಂತ ತಕೊಂಡು ಇಲ್ಲಿವರೆಗೂ ಕೂಡ ಹೇಳಿಲ್ಲ. ಹಾಗಾಗಿ ಈ ಬಾರಿ ಸರ್ಕಾರ ಏನ್ ನಿರ್ಧಾರ ತಗೊಂಡಿದೆ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಪತ್ರ ವ್ಯವಹಾರವನ್ನೆಲ್ಲ ಮಾಡೋದ್ರಿಂದ ಟೈಮ್ ವೇಸ್ಟ್ ಆಗ್ತದೆ.
ಹಾಗೇನೆ ಅದರಿಂದ ಯಾವುದೇ ರೀತಿಯಾದಂತಹ ರಿಸಲ್ಟ್ ಕೂಡ ಸಿಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಇವ್ರನ್ನ ನೇರವಾಗಿ ಗಡಿ ದಾಟಿಸಿ ನಿಮ್ಮ ದೇಶಕ್ಕೆ ನೀವು ಹೋಗಿ ಅಂತ ಹೇಳ್ಕೊಂಡು ಕಳಿಸ್ಬಿಟ್ಟು ಬರುವಂತಹ ನಿರ್ಧಾರವನ್ನ ತಗೊಂಡಿದ್ದಾರೆ. ಇದನ್ನ ಈಗಾಗಲೇ TMC ಇರ್ಬೋದು ಅಥವಾ ಅಲ್ಲಿರುವಂತಹ ಕಮ್ಯುನಿಸ್ಟ್ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇವರೆಲ್ಲರೂ ವಿರೋಧಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಹಾಗೇನೆ ನಮ್ಮ ದೇಶದಲ್ಲಿರುವಂತಹ ಒಂದಿಷ್ಟು ಹೆಸರಾಂತ ವಕೀಲರು ಇದ್ದಾರಲ್ಲ, ಕಪಿಲ್ ಸಿಬಲ್ ಇರ್ಬೋದು ಅಥವಾ ಮನು ಸಿಂಘ್ವಿ ಇರ್ಬೋದು, ಹಾಗೇನೆ ಪ್ರಶಾಂತ್ ಭೂಷಣ್ ಅವರು ಇರ್ಬೋದು, ಇವರೆಲ್ಲರೂ ಕೂಡ ಖಂಡಿತವಾಗಿ ಇದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡೇ ಮಾಡ್ತಾರೆ. ಅದನ್ನ ನಾವು ಸದ್ಯದಲ್ಲೇ ಎಕ್ಸ್ಪೆಕ್ಟ್ ಮಾಡಬಹುದು. ಇವರೆಲ್ಲರಿಗೂ ಕೂಡ ಇವ್ರ ಬಗ್ಗೆ ಅತಿಯಾದಂತಹ ಅನುಕಂಪ ಇದೆ. ಆದ್ರಿಂದಾಗಿ ಖಂಡಿತವಾಗಿ ಇವರು ಸುಪ್ರೀಂ ಕೋರ್ಟ್ ಕದವನ್ನ ತಟ್ತಾರೆ. ಹಾಗೇನೆ ಇನ್ನೊಂದು ವಿಷಯ ಕೂಡ ಹೊರ ಬಂದಿದೆ. ಅದೇನು ಅಂತ ಹೇಳಿದ್ರೆ, ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿ ಅವರು ಸೋತಿರುವಂತಹ ರೀತಿ, ಅಲ್ಲಿ ಹಿಂದೂಗಳು ಇವರ ವಿರುದ್ಧ ಯಾವ ರೀತಿ ತಿರುಗಿ ಬಿದ್ದಿದ್ರು ಅಂತ ಹೇಳಿದ್ರೆ, ಒಟ್ಟು 267 ಬೂತ್ಗಳಲ್ಲಿ ಕೇವಲ 60 ಬೂತ್ಗಳಲ್ಲಿ ಮಾತ್ರ ಮಮತಾ ಬ್ಯಾನರ್ಜಿ ಅವರ ಲೀಡ್ ಅನ್ನು ತಗೊಂಡಿದ್ರು. ಈ ಲೀಡ್ ತಗೊಂಡಿರುವಂತಹ 60 ಬೂತ್ಗಳು ಕೂಡ ಮುಸ್ಲಿಂ ಬಾಹುಳ್ಯ ಇರುವಂತಹ ಬೂತ್ಗಳು. ಇಲ್ಲಿ ಸುವೇಂದು ಅಧಿಕಾರಿ ಇವರಿಗೆ ಕೆಲವು ಬೂತ್ಗಳಲ್ಲಿ 10, 20 ಈ ರೀತಿ ಮತಗಳು ಸಿಕ್ಕಿದೆ ಹೊರತು ಅದಕ್ಕಿಂತ ಜಾಸ್ತಿ ಸಿಕ್ಕಿಲ್ಲ. ಉಳಿದೆಲ್ಲ ಮತಗಳು ಮಮತಾ ಬ್ಯಾನರ್ಜಿ ಅವರಿಗೆ ಹೋಗಿದೆ. ಹಿಂದೂಗಳ ಬಾಹುಳ್ಯ ಇರುವಂತಹ ಬೂತ್ಗಳಲ್ಲಿ ಅಂದ್ರೆ 207 ಬೂತ್ಗಳೇನಿದೆ, ಈ ಬೂತ್ಗಳಲ್ಲಿ ಮಮತಾ ಬ್ಯಾನರ್ಜಿ ಅವರ ಸಿಕ್ಕಿರುವಂತಹ ಓಟು ಕೆಲವು ಕಡೆ 100ಕ್ಕೂ ಕಮ್ಮಿ, ಕೆಲವು ಕಡೆ 10ಕ್ಕೂ ಕಮ್ಮಿ. ಆ ರೀತಿಯಾಗಿ ಹಿಂದೂಗಳು ಈ ಬಾರಿ ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ತಿರುಗಿ ಬಿದ್ದಿದ್ರು. ಮಮತಾ ಬ್ಯಾನರ್ಜಿ ಅವರ ಅತಿಯಾದ ಓಲೈಕೆ ಯಾವ ಮಟ್ಟಿಗಿದೆ ಅನ್ನೋದು ನಿಮ್ಗೆ ಈ ಬೂತ್ ವೈಸ್ ಸಿಕ್ಕಿರುವಂತಹ ಮತಗಳನ್ನ ನೋಡಿದ್ರೆ ಗೊತ್ತಾಗ ಹೋಗ್ತದೆ. ನಿಮ್ಗೆ ಈ ಮತಗಳ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಇಲೆಕ್ಷನ್ ಕಮಿಷನ್ ವೆಬ್ಸೈಟ್ ಹೋದ್ರೆ ಸಿಗ್ತಾರೆ, ನೀವು ಟ್ರೈ ಮಾಡಬಹುದು. ಹಾಗೆ ಪಶ್ಚಿಮ ಬಂಗಾಳ ಹೊರಡಿಸಿರುವಂತಹ ಇನ್ನೊಂದು ಆದೇಶ ಏನಂತ ಹೇಳಿದ್ರೆ, ಸರ್ಕಾರದ ಅಧೀನದಲ್ಲಿರುವಂತಹ ಮದ್ರಾಸಗಳಲ್ಲಿ ವಂದೇ ಮಾತರಂ ಹಾಡೋದನ್ನ ಕಡ್ಡಾಯ ಮಾಡಿದ್ದಾರೆ. ನಿಮ್ಗೆ ಗೊತ್ತಿದೆ, ಮುಸ್ಲಿಂ ಸಮುದಾಯ ಈ ವಂದೇ ಮಾತರಂನ ಮೊದಲಿಂದಾನು ವಿರೋಧಿಸ್ಕೊಂಡು ಬಂದಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಅದರಲ್ಲಿ ದೇವರ ಹೆಸರು ಬರ್ತದೆ, ಹಾಗೇನೆ ನಮ್ಮ ದೇಶವನ್ನ ಮಾತೆ ಅಂತ ಹೇಳ್ಕೊಂಡು ಅಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅದನ್ನು ಒಪ್ಪೋದಿಲ್ಲ, ನಾವು ಹಾಡೋದಿಲ್ಲ ಅಂತ ಹೇಳ್ಕೊಂಡು ಅವರು ಮೊದಲಿಂದಾನು ವಾದ ಮಾಡ್ಕೊಂಡು ಬಂದಂತವ್ರು. ಆದ್ರೆ ಈಗ ಪಶ್ಚಿಮ ಬಂಗಾಳ ಸರ್ಕಾರ ಇದನ್ನ ಕಡ್ಡಾಯ ಮಾಡಿದೆ. ಪ್ರತಿಯೊಂದು ಮದ್ರಾಸಗಳಲ್ಲೂ ಕೂಡ ಇದನ್ನ ಹಾಡ್ಲೇಬೇಕು ಅಂತೇಳಿ ಹೇಳಿದೆ. ಹಾಗೇನೆ ಪ್ರತಿಯೊಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಇದನ್ನ ಹಾಡೋದು ಕಡ್ಡಾಯಗೊಳಿಸಿದೆ. ಇದನ್ನ ಕೂಡ ಈಗ ಮಮತಾ ಬ್ಯಾನರ್ಜಿ ಮತ್ತು ಎಡ ಪಕ್ಷಗಳು ವಿರೋಧಿಸ್ತಾ ಇದ್ದಾರೆ. ಅದ್ರ ಜೊತೆ ಇನ್ನೊಂದು ಆದೇಶ ಹೊರಬಿದ್ದಿದೆ. ಅದೇನು ಅಂತ ಹೇಳಿದ್ರೆ, ಇಲ್ಲಿವರೆಗೆ ಪಶ್ಚಿಮ ಬಂಗಾಳ ಸರ್ಕಾರ ಈ ಮದ್ರಾಸಗಳಿಗೆ ಬಹಳಷ್ಟು ಅನುದಾನವನ್ನ ಕೊಡ್ತಾ ಇತ್ತು. ಈ ಅನುದಾನವನ್ನ ತಕ್ಷಣ ನಿಲ್ಲಿಸುವಂತಹ ಆದೇಶ ಹೊರಬಿದ್ದಿದೆ. ಇಲ್ಲಿಯ ಸಚಿವೆಯಾದಂತಹ ಅಗ್ನಿಮಿತ್ರ ಪೌಲ್ ಅವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಈ ಮದ್ರಸಾಗಳಿಗೆ ಕೊಡ್ತಾ ಇದ್ದಂತಹ ಅನುದಾನ ಏನಿದೆ ಅದನ್ನ ವಿಮೆನ್ಸ್ ವೆಲ್ಫೇರ್ ಗೆ ಉಪಯೋಗಿಸಿಕೊಳ್ಳಿಕ್ಕೆ ಅವರೊಂದು ಆರ್ಡರ್ ಅನ್ನು ಪಾಸ್ ಮಾಡಿದ್ದಾರೆ. ಆ ಮೂಲಕ ಮದ್ರಸಾಗಳಿಗೆ ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಅನುದಾನ ಸಿಗೋದಿಲ್ಲ. ಇದೆಲ್ಲದ್ರ ನಡುವೆ ನಾವು ಇನ್ನೊಂದು ವಿಷಯವನ್ನು ಮರೆತಿದ್ವಿ. ಅದೇನಂತ ಹೇಳಿದ್ರೆ, ಫಾಲ್ತಾ ಚುನಾವಣೆ. ನಿಮ್ಗೆ ಗೊತ್ತಿರಬಹುದು, ಇವತ್ತು ಫಾಲ್ತಾ ಚುನಾವಣೆಯ ಕೌಂಟಿಂಗ್ ನಡೀತಾ ಇದೆ. ನಾನೀಗ ವಿಡಿಯೋ ಮಾಡ್ತಾ ಇರೋ ಸಂದರ್ಭದಲ್ಲಿ 6 ಸುತ್ತಿನ ಮತ ಎಣಿಕೆ ಕಂಪ್ಲೀಟ್ ಆಗಿದೆ. ಈ 6 ಸುತ್ತಿನ ಮತ ಎಣಿಕೆ ಕಂಪ್ಲೀಟ್ ಆದ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿ 26,000 ಮತಗಳ ಅಂತರದಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇನ್ನು 14 ಸುತ್ತಿನ ಮತ ಎಣಿಕೆ ಪೆಂಡಿಂಗ್ ಇರೋದ್ರಿಂದ ನನಗನ್ಸ್ತದೆ ಇಲ್ಲಿ ಬಿಜೆಪಿ ಅಭ್ಯರ್ಥಿ 1,00,000 ಮತಗಳ ಅಂತರದಲ್ಲಿ ಗೆಲ್ಲುವಂತ ಸಾಧ್ಯತೆ ಇದೆ. ಇಲ್ಲಿ ಏನಾಗಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. TMC ಅಭ್ಯರ್ಥಿ ಆದಂತಹ ಜಹಾಂಗೀರ್ ಖಾನ್ ಎಲ್ಲಿದ್ದಾನೆ ಅನ್ನೋದೇ ಪತ್ತೆ ಇಲ್ಲ. ಆತ ಚುನಾವಣಾ ಕಣದಿಂದ ನಿವೃತ್ತಿಯನ್ನು ಘೋಷಿಸಿದ್ದಾನೆ. ಆನಂತರ ಆತ ಎಲ್ಲಿಯೂ ಕಾಣಿಸ್ಕೊಂಡಿಲ್ಲ. ಅದರಿಂದಾಗಿ ಇಲ್ಲಿ ಬಿಜೆಪಿ ಅತ್ಯಂತ ಸುಲಭವಾಗಿ ಜಯವನ್ನ ಗಳಿಸ್ತಾ ಇದೆ. ಇದು ಡೈಮಂಡ್ ಹಾರ್ಬರ್ ನ ಅಧಿಪತಿಯಾದಂತಹ ಅಭಿಷೇಕ್ ಬ್ಯಾನರ್ಜಿಗೆ ಬಲವಾದಂತಹ ಹೊಡೆತವನ್ನು ಕೊಡ್ತಾ ಇದೆ. ಹಾಗೆ ಮುಂದಿನ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅಭಿಷೇಕ್ ಬ್ಯಾನರ್ಜಿ ಇಲ್ಲಿ ಗೆಲ್ಲಲಿಕ್ಕಾಗಿ ಹರಸಾಹಸ ಪಡಬೇಕಾಗ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಈತನ ಗೂಂಡಾ ಪಡೆ ಏನಿದೆ ಅವರೆಲ್ಲರನ್ನು ಸದೆ ಬಡಿಯುವಂತ ಕೆಲಸ ಬಹಳಷ್ಟು ಚುರುಕನ್ನು ಪಡ್ಕೊಂಡಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅಭಿಷೇಕ್ ಬ್ಯಾನರ್ಜಿಗೆ ಖಂಡಿತವಾಗಿ ಸಂಕಷ್ಟಗಳು ಎದುರಾಗ್ತದೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ಈತನ ಮೇಲೆ ಹಲವಾರು ಕೇಸ್ಗಳು ದಾಖಲಾಗ್ತಾ ಇದೆ. ಈತನ ಅಕ್ರಮ ಆಸ್ತಿಗಳ ಪತ್ತೆ ಕಾರ್ಯ ಕೂಡ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಅಭಿಷೇಕ್ ಬ್ಯಾನರ್ಜಿ ಜೈಲು ಊಟ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಮಮತಾ ಬ್ಯಾನರ್ಜಿ ಅವರು ಮಾಡಿಕೊಂಡಂತಹ ಸ್ವಯಂಕೃತ ಅಪರಾಧದಿಂದಾಗಿ ಅವರ ಪಕ್ಷ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ನಿರ್ನಾಮ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಜನ ಅಧಿಕಾರ ಕೊಟ್ಟಾಗ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ದೇನೆ ಕೇವಲ ಒಂದು ವೋಟ್ ಬ್ಯಾಂಕ್ ಅನ್ನ ಸಾಕಿಕೊಂಡು ಅವ್ರು ನನ್ಗೆ ವೋಟ್ ಹಾಕಿದ್ರೆ ಸಾಕು, ನಾನು ಗೆದ್ದು ಬಿಡ್ತೇನೆ, ನಾನು ಪಶ್ಚಿಮ ಬಂಗಾಳವನ್ನ ನನ್ನ ಹಿಡಿತದಲ್ಲಿ ಇಟ್ಕೊಳ್ತೇನೆ, ಈ ರೀತಿಯಾಗಿ ಯೋಚನೆ ಮಾಡಿದಂತ ಮಮತಾ ಬ್ಯಾನರ್ಜಿ ಅವರು ಇವತ್ತು ಹೊಂಡಕ್ಕೆ ಬಿದ್ದಿದ್ದಾರೆ. ಈ ಹಿಂದೆ ಕಮ್ಯುನಿಸ್ಟ್ ಪಕ್ಷ ಸೋತಾಗ ಆ ಪಕ್ಷವನ್ನ ಬಿಟ್ಟು ಎಲ್ಲರೂ ಹೇಗೆ ಮಮತಾ ಬ್ಯಾನರ್ಜಿ ಅವ್ರ ಜೊತೆಗೆ ಬಂದ್ರು, ಅದೇ ರೀತಿಗೆ ಮಮತಾ ಬ್ಯಾನರ್ಜಿ ಅವರು ಸೋತಾಗ ಇವ್ರನ್ನ ತ್ಯಜಿಸಿ ಬೇರೆ ಪಕ್ಷಗಳ ಕಡೆಗೆ ಈ ನಾಯಕರು ವಲಸೆ ಹೋಗುವಂತಹ ಕಾರ್ಯ ಅಲ್ಲಿ ಪ್ರಾರಂಭ ಆಗ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಟೋಟಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಮಾಡಿದ್ದುಣ್ಣೋ ಮಹಾರಾಯ ಅಂತಾರಲ್ಲ, ಆ ರೀತಿಯಾದಂತಹ ಪರಿಸ್ಥಿತಿ ಮಮತಾ ಬ್ಯಾನರ್ಜಿ ಅವರಿಗೆ ಪಶ್ಚಿಮ ಬಂಗಾಳದಲ್ಲಿ ನಿರ್ಮಾಣ ಆಗಿದೆ. ಈಗ ಪಶ್ಚಿಮ ಬಂಗಾಳವನ್ನು ತೊರೆದು ಮಮತಾ ಬ್ಯಾನರ್ಜಿ ಅವರು ದೆಹಲಿ ರಾಜಕೀಯಕ್ಕೆ ಧುಮುಕುವಂತ ಪ್ಲಾನ್ ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವ್ರಿಗೆ ಎಷ್ಟು ಯಶಸ್ಸನ್ನು ಗಳಿಸ್ತಾರೆ ಅನ್ನೋದನ್ನ ನಾವು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನೋಡ್ಬೇಕಾಗ್ತದೆ. ಒಂದೊಂದು ಸತ್ಯ, ಯಾರೇ ಆಗ್ಲಿ ಅಧಿಕಾರದಲ್ಲಿದ್ದಾಗ ಒಳ್ಳೆ ಕೆಲಸವನ್ನು ಮಾಡಿದ್ರೆ ಅವ್ರ ಜೊತೆಗೆ ಖಂಡಿತವಾಗಿ ಜನರು ನಿಲ್ತಾರೆ.
ಆದ್ರೆ ಅಧಿಕಾರದ ಮದದಿಂದ ಜನರ ಮೇಲೆ ದಬ್ಬಾಳಿಕೆಯನ್ನ ಮಾಡಿದ್ರೆ, ಒಂದು ಸಮುದಾಯದವ್ರನ್ನ ಮುಂದಿಟ್ಕೊಂಡು ಜನರನ್ನ ಬೆದರಿಸ್ತಾ ಇದ್ರೆ, ಜನರು ಕೂಡ ಅಷ್ಟೇ ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ. ಒಮ್ಮೆ ಅವಕಾಶ ಸಿಕ್ಕಾಗ ಸರಿಯಾದ ರೀತಿಯಲ್ಲೇ ಉತ್ತರವನ್ನು ಕೊಡ್ತಾರೆ ಅನ್ನೋದಕ್ಕೆ ತಾಜಾ ಉದಾಹರಣೆ ಪಶ್ಚಿಮ ಬಂಗಾಳ. ಇಲ್ಲಿ ಮಮತಾ ಬ್ಯಾನರ್ಜಿ ಅವರು ಮಾಡಿರುವಂತಹ ಅನಾಚಾರದಿಂದಾಗಿ ಅವರು ಇವತ್ತು ಅಧಿಕಾರವನ್ನು ಕಳ್ಕೊಂಡಿದ್ದಾರೆ. ಹಾಗೇನೆ ತನ್ನ ಪಕ್ಷವನ್ನು ಉಳಿಸ್ಕೊಳ್ಳಿಕ್ಕೆ ಹೆಣಗಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಎಲ್ಲ ರಾಜಕೀಯ ಪಕ್ಷಗಳಿಗೆ ಒಂದು ಪಾಠ ಅಂತಕೊಂಡು ನಾವು ಹೇಳ್ಬೋದು. ನೋಡೋಣ ಮುಂದೆ ಏನೆಲ್ಲ ಆಗ್ತದೆ ಅಂತಕೊಂಡು. ಸ್ನೇಹಿತರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಗೆ ಏನ್ ಅನ್ಸ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.